ಯಾರಿಗೆ ತಾನೇ ಇಷ್ಟ ಇರಂಗಿಲ್ಲ ಹೇಳ್ರಿ ಉದ್ದ ಮತ್ತು ದಪ್ಪನೆ ಕೂದಲು. ಈ ಹುಣಸೆಹಣ್ಣಿನ ರಸದ ಸೀಕ್ರೆಟ್ ನಿಮಗೆ ಒಂದು ಸರಿ ಗೊತ್ತಾದ್ರೆ ಮಾರ್ಕೆಟಿಗೆ ಹೋಗಿ ನೀವು ಕೆಮಿಕಲ್ ಯುಕ್ತವಾದಂಥ ಎಣ್ಣೆಗಳನ್ನಾಗಲಿ ಶಾಂಪುಗಳನ್ನಾಗಲಿ ಸಿರಮ್ಗಳನ್ನಾಗಲಿ ಏನು ಖರೀದಿ ಮಾಡೋಕ್ಕೆ ಹೋಗೋದೇ ಇಲ್ಲರಿ. ಅಷ್ಟೊಂದು ಸೂಪರ್ ಆಗಿರೋಂಥ ರಿಸಲ್ಟ್ ಇದು. ಹಳೆಯ ಅಜ್ಜಿ ಕಾಲದ ಸೀಕ್ರೆಟ್. ಮೊದಲಿನ ಕಾಲದಲ್ಲಿ ಈ ಸೋಪ್ ಆಗಲಿ ಶಾಂಪೂ ಆಗಲಿ ಆಮೇಲೆ ವೆರೈಟೀಸ್ ಎಣ್ಣೆಗಳಾಗಲಿ ಕೆಮಿಕಲ್ ಯುಕ್ತವಾದಂಥ ಪದಾರ್ಥಗಳಾಗಲಿ ಯಾವುದನ್ನು ಹಚ್ತಿರ್ಲಿಲ್ಲ. ಆವಾಗ ಅವ್ರಿಗೆ ಯಾವುದೇ ಒಂದು ಕೂದಲಿನ ಸಮಸ್ಯೆ ಇರ್ತಿರ್ಲಿಲ್ಲ ರೀ. ಇವಾಗ ನಾವೇನು ಮಾಡ್ತೀವಿ, ಟೈಮ್ ಇಲ್ಲ ಅಂತ ಕೆಮಿಕಲ್ ಯುಕ್ತವಾದಂಥ ಪದಾರ್ಥಗಳಿಗೆ ಮೊರೆ ಹೋಗ್ತೀವಿ. ಸೊ ಏನು ಸಿಗ್ತೈತಿ, ಯಾರು ಏನು ಹೇಳ್ತಾರೆ ಎಲ್ಲನೂ ತೊಗೊಂಬಂದ್ಬಿಡ್ತೀವಿ. ಯಾಕಂದ್ರೆ ಲೈಫ್ ಬ್ಯುಸಿ ಐತ್ರಿ ಈಗ, ಯಾರೇ ಏನು ಮಾಡೋಕ್ಕಾಗೋದಿಲ್ಲ. ಸೊ ಈ ಸೀಕ್ರೆಟ್ನ ನೀವು ಯೂಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಕೂದಲು ಇಷ್ಟು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗ್ತಾವೆ, ನಿಮ್ಮ ಕೂದಲು ಉದುರೋದು ಜಲ್ದಿ ನಿಲ್ಲುತ್ತೆ. ಸೊ ಇದು ಹುಣಸೆ ಹಣ್ಣೊಳಗೆ ಏನಿರುತ್ತಪ್ಪ ಅಂತಂತಂದ್ರೆ, ಹುಣಸೆ ಹಣ್ಣು ನಾವು ಯಾಕೆ ಯೂಸ್ ಮಾಡತ್ತೇವೆ ಅಂತಂದ್ರೆ, ಹುಣಸೆ ಹಣ್ಣೊಳಗೆ ಈ ಒಂದು ಹುಳಿ ಪದಾರ್ಥ ಇರೋದ್ರಿಂದ ಹುಣಸೆ ಹಣ್ಣು ರೀ ನಮ್ಮ ಒಂದು ಹೇರ್ ಬುಡದೊಳಗೆ ನಮ್ಮ ಒಂದು ರೂಟ್ಸ್ ಒಳಗೆ ಏನು ಹೊಲಸು ಕುಂತಿರ್ತೈತಲ್ಲ ಅದನ್ನು ಕಿತ್ತೊಗೆದ ನಮ್ಮ ಒಂದು ಕೂದಲಿಗೆ ಮರುಜೀವ ತುಂಬುತ್ತೆ ರೀ. ಇದು ನಮ್ಮ ಕೂದಲು ವೀಕ್ನೆಸ್ ಆಗಿದ್ರೆ ಅದನ್ನು ಗಟ್ಟಿ ಸ್ಟ್ರಾಂಗ್ ಮಾಡುತ್ತೆ. ಜೊತೆಗೆ ನಿಮ್ಮ ಕೂದಲಲ್ಲಿ ಬರ್ತಾ ಇರೋದಿಲ್ಲಲ್ಲ ಅಲ್ಲಿ ರೀಗ್ರೋತ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿಗೆ ಜಾಸ್ತಿ ನಿಮಗೆ ಬೇಕಪ್ಪ ಅಂತಂತಂದರೆ, ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ. ನಿಮ್ಗೆ ಯಾವ ಒಂದು ಪದಾರ್ಥ ಒಳಗೆ ಸಿಗದೇ ಇರುವಂಥ ಒಂದು ಒಳ್ಳೆ ಅಂಶ ಅದ ರೀ ಈ ಒಂದು ಹುಣಸೆ ಹಣ್ಣೊಳಗೆ. ನಮಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲಲ್ಲ ಅಕ್ಕ ಅಂತ ಅನ್ನುವಷ್ಟು ಫೀಲ್ ಕೊಡುತ್ತೆ ಈ ಒಂದು ಸೀಕ್ರೆಟ್ ರೀ. ನಿಮಗೆ ಯೂಸ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ತೊಗೊಳ್ಬಹುದು. ನಾ ಒಂದು ಲಿಂಬೆ ಹಣ್ಣು ಗಾತ್ರಷ್ಟು ರಾತ್ರಿ ನೆನೆ ಹಾಕಿ ಇಟ್ಕೊಂಡಿದ್ನಿ ರೀ. ಸೊ ಮಾರ್ನಿಂಗ್ ಸ್ನಾನ ಮಾಡೋದೈತಂತಂದ್ರೆ ಲಿಂಬೆ ಹಣ್ಣು ಗಾತ್ರಷ್ಟು ಅದನ್ನು ನೆನೆ ಹಾಕಿಟ್ಕೊಂಡು ಚಲೋತ್ನಂಗೆ ಅದನ್ನು ಹಿಸ್ಕೊಳ್ರಿ. ನೀವು ರಾತ್ರಿ ನೆನೆ ಹಾಕಿದ್ರೆ ಚಲೋತ್ನಂಗೆ ನೆನೆಯುತ್ತೆ. ಸೊ ಹಂಗಾಗಿ ರಾತ್ರಿನೇ ನೆನೆ ಹಾಕೊಳ್ರಿ. ನಿಮ್ಗೆ ಎಷ್ಟಾಗುತ್ತೆ, ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಚಲೋತ್ನಂಗೆ ಕ್ಯೂಚ್ಗೋರಿ ಅದನ್ನು ಹಿಸ್ಕ್ರಿ ಎಲ್ಲನೂ, ಅದ್ರ ರಸ ಎಲ್ಲ ಬರ್ಬೇಕು ನೋಡಿರಿ. ಇದ್ರೊಳಗೆ ನ್ಯಾಚುರಲ್ ಆಗಿ ಕಂಡೀಷನ್ ಕೆಲಸ ಮಾಡುತ್ತೀರಿ. ಇದು ನೀವು ಎಕ್ಸ್ಟ್ರಾ ಕಂಡೀಷ್ನರ್ ತಂದು ಹಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನಿಮ್ಮ ಕೂದಲನ್ನು ಸ್ಟ್ರೇಟಿಂಗ್ ಮಾಡುತ್ತಾ, ನಿಮ್ಮ ಕೂದಲ ಕರ್ಲಿ ಇದ್ದರೆ ಅಲ್ಲಿ ನಿಮ್ಮ ಒಂದು ಸ್ಟ್ರೇಟನ್ ಮಾಡಿ ನಿಮ್ಮ ಕೂದಲನ್ನು ಹೈಲೈಟ್ ಮಾಡುತ್ತೆ. ಅಂದ್ರೆ ನಿಮ್ಮ ಕೂದಲನ್ನು ಡೆನ್ಸಿಟಿ ಜಾಸ್ತಿ ಮಾಡುತ್ತೆ. ಆಮೇಲೆ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ರೀ. ನಿಜವಾಗ್ಲೂ ಅಷ್ಟೊಂದು ಸೂಪರಾಗಿರೋಂಥ ರಿಸಲ್ಟ್ ಇರುತ್ತೆ. ಇದನ್ನು ನಾನು ಮಾತ್ರ ನನ್ನ ಮಗಳಿಗೂ ಸಹಿತ ಯೂಸ್ ಮಾಡ್ತೀನಿ. ನಾವು ಮೊದಲೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಿಗೆ ರಜಾ ಕೊಡ್ತಂದ್ರೆ ಸಾಕು, ನಮ್ಮ ದೊಡ್ಡಮ್ಮನ ಊರಿಗೆ ಹೋಗ್ತಿದ್ವಿ ನಾವು. ಅವ್ರು ಏನು ಮಾಡ್ತಿದ್ರು, ದೊಡ್ಡ ದೊಡ್ಡ ಹಂಡೆಗಟ್ಟಲೆ ನೀರೆಲ್ಲ ಕಾಸಿಬಿಟ್ಟು ರಾತ್ರಿ ನಮಗೆ ಈ ಥರ ಸ್ನಾನ ಮಾಡಿಸ್ತಿದ್ರಿ. ಇದನ್ನು ಹಚ್ಚಿ ಹುಣಸೆಹಣ್ಣಿನ ರಸ ಹಚ್ಚಿ ಚಲೋತ್ನಂಗೆ ಮಸಾಜ್ ಮಾಡಿ ಆಮೇಲೆ ಬಿಸಿ ಬಿಸಿ ನೀರು ಹಾಕಿಬಿಡ್ತಿದ್ರು ನಮಗೆ. ಸೊ ಆ ಸೀಕ್ರೆಟನ್ನು ನಾನಿಲ್ಲಿ ಇವಾಗಲೂ ಫಾಲೋ ಮಾಡ್ತೀನಿ. ಇವಾಗ ಅವ್ರು ಇಲ್ಲ, ನೆನೆಸ್ಕೊಂಡು ಭಾಳ ಬೇಜಾರು ಆಗುತ್ತೆ. ಬಟ್ ಅವ್ರು ನಮಗೆ ಹೇಳ್ಕೊಟ್ರಂಥ ಸೀಕ್ರೆಟ್ ಏನದಾವಲ್ರಿ ಅದನ್ನು ನಾವು ಇವಾಗಲೂ ಫಾಲೋ ಮಾಡ್ತೀವಿ. ನನ್ನ ಮಗಳಿಗೆ ಯೂಸ್ ಮಾಡ್ತೀನಿ, ನನ್ನ ಮಗುಗೆ ಯೂಸ್ ಮಾಡ್ತೀನಿ, ಮನೆಯಲ್ಲಿ ನಮ್ಮ ಮಮ್ಮಿ ಅವ್ವ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಓಲ್ಡ್ ಏನ್ಸಿಯಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಸೀಕ್ರೆಟ್ಗಳ್ರಿ. ನಮಗೆ ಗೊತ್ತೇ ಇರೋದಿಲ್ಲ. ನಾವೇನು ಮಾಡ್ತೀವಿ, ಸುಮ್ಮನೆ ವಾಸನೆ ಫ್ರೇಗ್ರೆನ್ಸ್ ಎಲ್ಲ ಹಾಕಿಬಿಟ್ಟಿರ್ತಾರೆ. ಸೊ ನಾವು ಹೋಗಿ ಖರೀದಿ ಮಾಡಿಬಿಡ್ತೀವಿ, ಶಾಂಪೂ ಆಗಲಿ ಸಿರಮ್ ಆಗಲಿ ಆಮೇಲೆ ಒಂದು ಎಣ್ಣೆಗಳನ್ನಾಗಲಿ, ಹೌದಲ್ರಿ. ಸೊ ಈ ಸೀಕ್ರೆಟ್ಗಳನ್ನ ನೀವು ಯೂಸ್ ಮಾಡ್ಕೊಳ್ರಿ. ಇವಾಗ ನೋಡ್ರಿ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ಮತ್ತೆ ಹಳೆ ಕಾಲಕ್ಕೆ ಹೊಂಟಾರೆ ಎಲ್ಲರೂ. ಈಗಿನ ಹೊಸ ಕಾಲದ್ದು ಏನು ಇತ್ತಲ್ರಿ ಅಪ್ಡೇಟ್, ಅದನ್ನೆಲ್ಲ ಭಾಳ ಜನಕ್ಕೆ ಆಗಿಂದಷ್ಟೇ ಅದು ಅಟ್ರಾಕ್ಟ್ ಅನಿಸ್ತೈತೆ. ಆಮೇಲೆ ಅವರು ಅದಕ್ಕೆ ಬೇಸರ ಆಗಿಬಿಡ್ತಾರೆ. ಸೊ ಈ ಹಳೆ ಕಾಲದ್ದು ಏನದಾವ್ರಿ ಇವನು ಯೂಸ್ ಮಾಡ್ಕೊತ ಬರ್ರಿ, ಆಯುರ್ವೇದಿಕ್ ಆಗಿರುತ್ತೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮಗೆ. ಸೊ ಇದನ್ನು ನಾ ಹೇಳಕ್ಕಂತೂ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಯೂಸ್ ಮಾಡ್ತೀನಿ ಅಂತ ನಿಮಗೆ ಮೊದಲೇ ಹೇಳಿದೆ. ನಿಮಗೆ ನಾ ಹೇಳೋದ್ರಿಂದ ನಿಮಗೆ ಬೇಸರನೂ ಆಗ್ಬೋದು, ಯಾಕಂದ್ರೆ ಖುಷಿ ಕೂಡ ಅಷ್ಟೇ ಆಗತ್ತೈತೆ ನಿಮಗೆ ಜೊತೆಗೆ ಇದನ್ನು ಶೇರ್ ಮಾಡೋದ್ರಿಂದ. ಇವಾಗ ನನಗೆ ಹೇಳ್ಕೊಟ್ಟಂಥ ನಮ್ಮ ದೊಡ್ಡಮ್ಮ ಇಲ್ಲ, ಬಟ್ ಅವ್ರು ಹೇಳ್ಕೊಟ್ಟಂಥ ಈ ಸೀಕ್ರೆಟ್ ನನಗೆ ಎಷ್ಟು ನನ್ನ ಒಂದು ಜೀವನಕ್ಕೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದೆ ಅಂದ್ರೆ ರೀ. ಯಾವ ಶಾಂಪೂ ಆಮೇಲೆ ಈ ಒಂದು ಸೀರಮ್ಗಳನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಜಾಸ್ತಿ ನಾನು ಯೂಸ್ ಮಾಡೋದೇ ಇದನ್ನು ನೀವು ವಾರದಲ್ಲಿ ಒಂದು ಸರಿ ಯೂಸ್ ಮಾಡಿರಿ ಸಾಕು. ಸೂಪರಾಗಿರೋಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಮತ್ತು ನೀವು ಕೊಕೊನಟ್ ಆಯಿಲ್ನ ತೋರಿಸಿರಿ, ಅದನ್ನು ಯಾವ ಯೂಸ್ ಮಾಡ್ಬೋದು ಅಂತ ನಿಮಗೆ ಡೌಟ್ ಬರೋದೆಲ್ಲ ಬರುತ್ತೆ ರೀ. ಸೊ ನಡ್ರಿ ಅದನ್ನು ಯಾವ ಥರ ಯೂಸ್ ಮಾಡ್ತೇನೆ ಅಂತ ಹೇಳ್ತೀನಿ. ಮೊದಲು ಈ ಪ್ಯಾರಾಚೂಟ್ ಆಯಿಲ್ ತೊಗೊರಿ. ಅಂದರೆ ನೀವು ಯಾವುದನ್ನು ಯೂಸ್ ಮಾಡಿದ್ರೆ ನಿಮಗೆ ಯಾವುದು ಕೂದಲಿಗೆ ಬರುತ್ತೋ ನೀವು ಅದನ್ನು ಯೂಸ್ ಮಾಡ್ಕೋಬೋದಾ. ನಾನು ಮಾತ್ರ ಇಲ್ಲೇ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಪ್ರತಿಯೊಬ್ಬರು ಮನೆಯೊಳಗೆ ಸಿಗ್ತೈತಿ, ಈಸಿಯಾಗಿ ಸಿಗ್ತೈತಿ. ಹಾಗಾಗಿ ನಾನು ಇಲ್ಲಿ ಪ್ಯಾರಾಶೂಟ್ ಎಣ್ಣೆನ ತೋರಿಸೀನಿ. ಸೊ ನಾನು ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ರಾತ್ರಿ ಮಲ್ಕೊಳ್ಳುವಾಗ ಪ್ಯಾರಾಶೂಟ್ ಎಣ್ಣೆನ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ಮಸಾಜ್ ಮಾಡಿಕೊಂಡು ನೀವು ಎಷ್ಟು ಚಂದ ಮಸಾಜ್ ಮಾಡ್ತೀರಿ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇಲ್ಲಿ ನೀವು ವಾರದಲ್ಲಿ 1 ರಿಂದ 2 ಸರಿ ಮಾಡಿರಿ ಸಾಕು. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಇದನ್ನು ಚಲೋತ್ನಂಗೆ ಮಸಾಜ್ ಮಾಡ್ಕೊಂಡು ಮಾರ್ನಿಂಗ್ ಎದ್ದು ನೀವೇನು ಮಾಡ್ತೀನಿ, ಹುಣಸೆಹಣ್ಣು ರಸ ಏನು ಹಿಸ್ಕೊಂಡಿಲ್ಲ ಹುಣಸೆಹಣ್ಣು ರಸ ಇದನ್ನು ಚಲೋತ್ನಂಗೆ ನಿಮ್ಮ ಕೂದಲನ್ನು ಮುಂದೆ ಬಾಗಿಸ್ಕೊಳ್ರಿ. ಹಿಂದೆ ಮಾಡ್ಕೋಬೇಡ್ರಿ, ಮುಂದೆ ಬಾಗಿಸ್ಕೊಂಡು ತಲೆ ಬಾಗಿಸ್ಕೊಂಡು ಕೂದಲನ್ನ ಎಲ್ಲ ಮುಂದೆ ಮಾಡ್ಕೊಂಡು ರಸ ಎಲ್ಲ ಅದ್ರ ಮೇಲೆ ಹಾಕ್ಕೊಳ್ರಿ. ಕೂದ ಮೇಲೆ ಹಾಕ್ಕೊಂಡು ಒಂದು 10 ನಿಮಿಷ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ಮಸಾಜ್ ಮಾಡ್ಕೊಂಡು ಚಲೋತ್ನಂಗೆ ಮಸಾಜ್ ಮಾಡ್ಕೊಂಡಾದ್ಮೇಲೆ
ಸ್ವಲ್ಪ ಬಿಸಿ ನೀರು ನೋಡ್ರಿ, ಅಲ್ಲಿ ಕ್ಲೈಮೇಟ್ ಹೆಂಗೈತಿ ನಿಮ್ಮ ಹತ್ರ, ಆ ಥರ ಒಂದು ಇದ್ರ ಮೇಲೆ ನೀವು ಬಿಸಿ ನೀರು ತಣ್ಣೀರೇ ಯೂಸ್ ಮಾಡ್ಕೋಬೋದು. ಗೀಝರಲ್ಲಿ ಕಾಸಿರುವಂಥ ಬಿಸಿ ನೀರನ್ನು ಜಾಸ್ತಿ ಅವಾಯ್ಡ್ ಮಾಡಿರಿ. ಸೊ ಅದು ಭಾಳ ನಮ್ಮ ಕೂದಲಿಗೆ ಪ್ರಾಬ್ಲಮ್ ಮಾಡುತ್ತೆ. ಸ್ವಲ್ಪ ನಾವು ಗೀಝರ್ ನೀರನ್ನೇ ಯೂಸ್ ಮಾಡಬೇಕಾಗುತ್ತೆ, ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ಇರೋ ನೀರನ್ನೇ ಯೂಸ್ ಮಾಡ್ಕೊಳ್ಳಿ. ಥರ ನೀವು ಶಾಂಪು ಯೂಸ್ ಮಾಡ್ಬೋದು, ಮಾಡ್ದೇನೆ ಇರ್ಬೋದು, ನಡೀತದೆ, ಹಾಗೇನು ಇರೋದಿಲ್ಲ. ಶಾಂಪೂನೇ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್.